ಬಾಬಾರ ಹೇಳೋ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಹತ್ತೂರಲ್ಲಿ ಇವನಂತ ಗಂಡ್ಯಾದಿಲ್ಲಿ, ಇವನಿದ್ದೂರಲ್ಲಿ ನೂರೆಂಟು ಗಂಡ್ಯಾಕಿಲ್ಲಿ. ಹತ್ತೂರಲ್ಲಿ ಇವನಂತ ಗಂಡ್ಯಾರಿಲ್ಲಿ, ಇವನಿದ್ದೂರಲ್ಲಿ ನೂರೆಂಟು ಗಂಡ್ಯಾಕಿಲ್ಲಿ. ಸೌಂದರ್ಯ ಪರಮ ಸುಂದರಿ, ತ್ರಿಭುವನ ಸುಂದರಿಯರನ್ನೇ ನಾಚಿಸಿ ಸೌಂದರ್ಯದ ಸೊಬಗನ್ನೇ ಒತ್ತಿ ತಂದಿರುವ ಆ ಬಸವರಾಜನ ಸತಿ ಭಾರತಿ. ಅಂಗದಿಚ್ಛೆಯನ್ನು ತಿಳಿದು ಭೃಂಗದ ಭಾವಭಂಗಿಯಂತೆ ನಿಂತು ಪುಷ್ಪದಳವನ್ನೇ ಕೀಳುವ ಆ ಸತಿ ಭಾರತಿ. ಆ ರವಿವಾರ ಕೈ ಚಳಕೆ ಕಳೆ ಕಟ್ಟುವ ನಿನ್ನ ಸೊಂಟವನ್ನು ಮುಟ್ಟಿ ಬೇಕೆನಿಸುತ್ತಿದೆ ಏ ರಾಮ್ ಬಹದ್ದೂರ್ ನಮನ. ಲೇ ಭಾರತಿ, ವಿಶ್ವಾಮಿತ್ರನಂತ ನನ್ನ ಮೊಂಡತನವನ್ನು ಬರೀ ಕಣ್ಣಲ್ಲಿ ಕದಡಿದ ಮೇಣಕೆ, ರಾವಣಂತ ನನ್ನ ಸೊಕ್ಕನ್ನೇ ಅಕ್ಷಿಗಳಲ್ಲಿ ಅಡಗಿಸಿ ಎಡೆಮುರೆ ಕಟ್ಟಿದ ಸುಯ ಕಣ್ಣಿಕೆ. ವಾವ್, ಏನ ಒಳ ಸೌಂದರ್ಯ! ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತಿದೆ ಏ ರಾಮ್ ಬಹದ್ದೂರ್ ನಮನ. ಓಹೋ, ಈ ಊರಿನ ಗರ್ಭ ಶ್ರೀಮಂತನ ಕಣ್ಣಿಗೆ ಕಾಣುತ್ತಿರುವ ಆ ಕೋಲ್ಮೆಂಚಿನ ಬೆಡಗಿ ಯಾರಿರಬಹುದು? ಬರಲಿ ಬರಲಿ, ಬಂದ ನಂತರ ವಿಷಯ ತೋರಿಸಿದ್ರಾಯ್ತು ಈ ಖಳನಾಯಕನ ಕರಾಳ ಮುಖ. ನಿಲ್ಲು ಭಾರತಿ, ನಿಲ್ಲು. ಯಾರು ಯಾರು? ಈ ಊರಿನ ಗರ್ಭ ಶ್ರೀಮಂತ ಈ ರಾಮ್ ಬಹದ್ದೂರ್ ನಮಕ ಪರಿಚಯ ನಿನಗೆಲ್ಲವೇ ಭಾರತಿ? ಓಹೋ, ಶ್ರೀಮಂತ್ರು, ಕ್ಷಮಿಸಿ ಶ್ರೀಮಂತ್ರಿ, ನೀವು ಅಂತ ನೋಡ್ಲಿಲ್ಲ. ಬಾರಿ ಶ್ರೀಮಂತ ಅಷ್ಟೇ ಅಲ್ಲ ಭಾರತಿ, ಇಡೀ ಬ್ರಹ್ಮಾಂಡವನ್ನೇ ಕೋಟಿನಿಂದ ಆಳುತ್ತಿರುವ ಕುಬೇರ ನಾನು. ಇರ್ಲಿ, ನೀವು ಯಾರಾದ್ರೆ ನನ್ಗೇನು? ನನ್ನನ್ನು ನಿಲ್ಲಿಸಿದ ಕಾರಣ ಏನು? ಏ ಭಾರತಿ, ಕಾರಣ ಕಾರಣವಿಲ್ಲದೆ ಯಾವ ಹೆಣ್ಣನ್ನು ತಡೆದು ನಿಲ್ಲಿಸಲಾರ ಈ ಶ್ರೀಮಂತ. ಏ ಭಾರತಿ, ನೀನು ಒಪ್ಪಿದರೆ ನೀನಾಗುವೆ ನನ್ನ ದನ ಕಣಕಕ್ಕೆಲ್ಲ ನೀನೇ ಸಾವುಕಾರತೆ. ಮಹಾರಾಣಿಯಾಗಿ ಆಳುಬಾರೇ ನನ್ನ ಮನದೊಡತೆ. ಹೊಚ್ಚು ಮರೆ ಇಲ್ಲದೆ ಸಮ್ಮತಿಸು ಬಾ, ನಿನ್ನ ಸಮ್ಮತಿ. ಶ್ರೀಮಂತ್ರಿ, ಈ ರೀತಿ ಬೊಗಟುಗುಟಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ. ಬಿಡಿಸಿ ಹೇಳಿ ಅದೇನಂತ. ಬಿಡಿಸಿ ಹೇಳುವುದೇನಿದೆ ಭಾರತಿ? ನೀನು ಒಪ್ಪಿದರೆ ನಿನ್ನನ್ನು ನನ್ನ ಮಡದಿಯನ್ನಾಗಿ ಸ್ವೀಕರಿಸಿ ನನ್ನ ಶ್ರೀಮಂತಿಕೆಗೆ ನಿನ್ನನ್ನೇ ಒಡತಿಯನ್ನಾಗಿಸಿಕೊಂಡಿರುವೆ. ಏನಂತೀಯ? ನಾಲಿಗೆ ಬಿಗಿ ಹಿಡಿದು ಮಾತಾಡು. ಬಾಯಿಗೆ ಬಂದಂತೆ ಮಾತಾಡ್ದೆ ಆದ್ರೆ ಕಾಲಲ್ಲಿರುವ ಎಕ್ಕಡೆ ಕೈಗೆ ಬರ್ಬೇಕಾಗತ್ತೆ. ಎಚ್ಚರ. ಅಗ್ನಿ ಸಾಕ್ಷಿಯಾಗಿ ಕರುಳಿಗೆ ತಾಳಿ ಕಟ್ಟಿಸಿರುವ ಗಂಡ ಅವನೇ ನನ್ನ ಪತಿ.
ಪತಿಯ ಪರ ದೈವ ಅಂತ ನಂಬಿ ನಡೆದ ಪತಿವ್ರತ ಹೆಣ್ಣು ನಾನು. ಇದನ್ನ ತಿಳಿದುಕೊಂಡು ಎಚ್ಚರದಿಂದ ಮಾತನಾಡು. ಪತಿವ್ರತೆ ಲೇ ಭಾರತಿ, ನಿನ್ನಂತ ಪತಿವ್ರತೆಯರು ದುಡ್ಡು ಒಟ್ಟರೆ ಬೀದಿ ಗೊಬ್ಬರ ಸಿಗ್ತಾರೆ. ಅಂತದ್ರಲ್ಲಿ ನಿನಗೆ ಎಷ್ಟು ಬೇಕು ಕೇಳಿ ನಾನು ಕೊಡ್ತೇನೆ. ಆದರೆ ಒಂದೇ ಒಂದು ರಾತ್ರಿ ನನ್ನ ಜೊತೆ ಸರಸ ಸಲ್ಲಾಪವಾಡಲು ಬಾರಲಿ ನನ್ನ ಬೆಚ್ಚನೆಯ ಮಾಂಸಕ್ಕೆ. ಏ ದುಷ್ಟ, ನೀನು ಕೊಡುವ ಹಣ ನನ್ನ ಚಪ್ಪಲಿಗೆ ಕೂಡ ಲಾಯಕ್ಕಿಲ್ಲ. ಅಂತದ್ರಲ್ಲಿ ಈ ಭಾರತದ ನಾರಿಯ ಮೈ ಮುಟ್ಟಲು ಬಂದಿದ್ದಾದ್ರೆ ನಿನ್ನ ದೇಹ ಚಿತ್ರ ಚಿತ್ರವಾಗಿ ಹೋಗುವುದು ಹುಷಾರ್. ಏ ಭಾರತಿ, ನನ್ನ ದೇಹವನ್ನು ಚಿತ್ರ ಚಿತ್ರ ಮಾಡುವ ಯಾವನಿರುವನು ಈ ಊರಿನಲ್ಲಿ? ಅವನೇನು ದೊಡ್ಡ ಪಾಳೆಗಾರನ ಇಲ್ಲ ದೇವ್ರ? ಬಾರಲಿಕ್ಕೆ ಹೇಳಿಬಿಡ ಅವನಿಗೆ. ಕ್ಷಣಾರ್ಧದಲ್ಲಿ ಅವನನ್ನು ಸುಟ್ಟು ಬಿಸಾಕಿ ಬಿಡ್ತೇನೆ. ಏ ದುರುಳ, ಈ ನಿನ್ನ ಬಂದೂಕಿನಿಂದ ಅವನನ್ನ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲವೋ? ನಮ್ಮಂತ ಭಾರತದ ನಾರಿಯರಿಗೆ ಅಂತ ಪ್ರಸಂಗ ಏನಾದ್ರೂ ಬಂದಿದ್ದೆ ಆದ್ರೆ ಅವರನ್ನ ಕಾಪಾಡ್ಲಿಕ್ಕೆ ಯಾವುದಾದ್ರೂ ಒಂದು ಅವತಾರ ಎತ್ತಿ ನಮ್ಮನ್ನ ಕಾಪಾಡ್ಲಿಕ್ಕೆ ಬಂದೇ ಬರ್ತಾನೆ. ಅವತಾರ ಲೇ ಭಾರತಿ, ಆ ಮಹಾಭಾರತದಲ್ಲಿ ದ್ರೌಪದಿಯ ಮಾನಹಾನ ಆಗುತ್ತಿರುವಾಗ ಆ ಶ್ರೀಕೃಷ್ಣ ಬಂದ ಹಾಗೆ ಇದು ಆ ಶ್ರೀಕೃಷ್ಣನ ಯುಗಾನು ಅಲ್ಲ. ಆ ರಾಮಾಯಣದಲ್ಲಿ ಆ ರಾವಣನಿಂದ ಸೀತೆಯನ್ನು ಕಾಪಾಡಲು ರಾಮ ಬಂದ ಹಾಗೆ ಇದು ಶ್ರೀರಾಮನ ಯುಗಾನು ಅಲ್ಲ. ಏ ಭಾರತಿ, ಇದು ಕಲಿಯುಗ, ನಮ್ಮಂತ ಕಾಮುಕರ ಯುಗ. ಇಲ್ಲಿ ಯಾವ ಕೃಷ್ಣನು ಬರಲ್ಲ, ಯಾವ ರಾಮನು ಬರಲ್ಲ. ಇಲ್ಲಿ ನಮ್ಮಂತ ರಾವಣರಷ್ಟೇ ಇರೋದು. ಏಯ್ ನಿನ್ನ ರಾಕ್ಷಸ, ಈ ಭೂಮಿಯಲ್ಲಿ ಹುಟ್ಟಿದ ಒಂದು ಹೆಣ್ಣನ್ನ ಕೆಣಕಿದವರು ಯಾರು ಉಳಿದಿಲ್ಲ ಈ ಭೂಮಿ ಮೇಲೆ. ಅಂದು ದ್ರೌಪದಿಯ ಸೀರಿಸಲು ಹೋದ ಆ ದುಶ್ಯಾಸನ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿಲ್ವಾ? ಸೀತೆಯನ್ನ ಕೆಣಕಿದ ಆ ರಾಮನ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿಲ್ವೇನು? ಇಷ್ಟೆಲ್ಲ ಸಾಲದು ಅಂತ ಕಾಶ್ಮೀರದಲ್ಲಿ ಮುತ್ತೈದರ ಕುಂಕುಮವನ್ನ ಅಳಿಸಿದ ಅಂತ ಪಾಪಿಗಳ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿಲ್ವೇನೋ? ಅದು ಈ ಇಡೀ ಜಗತ್ತಿಗೆ ಗೊತ್ತಿದೆ. ಅಂದಾಗ ನಮ್ಮಂತ ಭಾರತದ ನಾರಿಯರ ಮೇಲೆ ಕಣ್ಣು ಹಾಕಲು ಬಂದಿದ್ದೆ ಆದ್ರೆ ಕಣ್ಣು ಕಣ್ಮರಿ ಆಗುವುದು ಎಚ್ಚರ. ಲೇ ಭಾರತಿ, ಈ ರಾಬೌದರ್ನ ಮೈ ಮುಟ್ಟೋ ಗಂಡಸು ಈ ಊರಿನಲ್ಲಿ ಅವನು ಬರ್ತಾನೋ ನಾನೇ ನೋಡೇ ಬಿಡ್ತೀನಿ. ಎಲ್ಲೋ ದುಷ್ಟ, ಅಧರ್ಮ ತಾಂಡವಾಡುವಾಗ ಧರ್ಮದ ಸಂಸ್ಥಾಪನೆಗಾಗಿ ದುಷ್ಟರ ವಿನಾಶಕ್ಕಾಗಿ ಯುಗ ಯುಗದಲ್ಲಿಗೂ ಭಗವಾನಾಗಿ ಶ್ರೀಕೃಷ್ಣ ಪರಮಾತ್ಮ ಬಂದಂತೆ ನಮ್ಮಂತ ಭಾರತದ ನಾರಿಯನ್ನ ಕಾಪಾಡಲಿಕ್ಕೆ ದೇಶ ಕಾಯುವ ಯೋಧ ವೀರ ಸೈನಿಕ ಬಂದೇ ಬರ್ತಾನೋ. ಸೈನಿಕ ಲೇ ಭಾರತಿ, ಆ ನಿನ್ನ ಸೈನಿಕನ ಕೆಲಸ ಆರ್ಡರ್ನಲ್ಲಿ ದೇಶ ಕಾಯೋದು ಅಷ್ಟೇ. ಈ ಊರಿನಲ್ಲಿ ನನ್ನದೇ ದರ್ಬಾರ್, ನನ್ನದೇ ಸರ್ಕಾರ. ಕೆಲವು ಕಾಮುಕ ಸೈನಿಕರ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡವೋ. ಅವರು ತಮ್ಮ ಜೀವವನ್ನ ಒತ್ತೆ ಇಟ್ಟು ದೇಶ ಕಾಯುವುದರಿಂದಲೇ ನೀನಿಲ್ಲಿ ಸುಖವಾಗಿ ನಿದ್ದೆ ಮಾಡ್ತಾ ಇರೋದು. ದೇಶ ಕಾಯುವ ಯೋಧರ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ. ಏ ಭಾರತಿ, ಆ ಯೋಧರ ಯೋಗ್ಯತೆ ಬರೀ ದೇಶ ಕಾಯೋದಷ್ಟೇ. ಯುದ್ಧ ಅಂತ ಬಂದಾಗ ಅವರನ್ನು ಯಾರು ಕಾಪಾಡಲ್ಲ, ಅವರಿಗೆ ಯಾರ ರಕ್ಷಣೆ ಇಲ್ಲಲೇ ಭಾರತಿ. ಎಲ್ಲೋ ಮೂರ್ಖ, ದೇಶ ಕಾಯುವ ಸೈನಿಕರಿಗೆ ಇಷ್ಟೊಂದು ಕೇವಲವಾಗಿ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸಾವುಕಾರ, ಒಂದು ಮಾತು ಹೇಳ್ತೀನಿ, ನೆನಪಲ್ಲಿಟ್ಟುಕೋ. ನಮ್ಮಂತ ಹೆಣ್ಣು ಮಕ್ಕಳನ್ನ ಕಾಪಾಡಲಿಕ್ಕೆ ದೇಶ ಕಾಯುವ ಯೋಧರು ಬರುವ ಪ್ರಸಂಗ ಬಂದೊದಗಿದ್ದೆ ಆದ್ರೆ ಮುತ್ತೈದೆ ಆದವಳು ಹಣೆ ಮೇಲಿರುವ ಕುಂಕುಮನ್ನೇ
ಹಚ್ಕೋತಾಳೆ, ಇಲ್ಲ ವಿಧವೆಯಾದವಳು ಹಣೆಗೆ ಕುಂಕುಮವನ್ನು ಹಚ್ಕೋತಾಳೆ. ಇದನ್ನ ನಡೆದುಕೊಂಡು ಹೋಗೋ ಚಾಂಡಾಲ ಇನ್ನಂತವನಿಗೇನು ಗೊತ್ತು ದೇಶದ ಏನು ಅನ್ನೋದು? ಲೇ ಭಾರತಿ, ಸುಮ್ಮನೆ ಇದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತೇನಲ್ಲಿ. ನಾನು ಇಲ್ಲೇ ನಿನ್ನ ಸೈನಿಕನ ಪುರಾಣ ಕೇಳಲು ಬಂದಿಲ್ಲ. ಸುಮ್ಮನೆ ಮರದ ಮನೆಯೊಳಗೆ ಸೆರಗಾಚಿ ಸುಖ ಕೊಡು ಮಾರಲೇ ಬಾಂಡ ಎಣ್ಣೆ ಬಾ. ಚಲೋ ಕಿರಾತಕ, ಬಿಡು ನನ್ನ ಸೀರೆ ಸೆರಗನ್ನ. ನಿಮ್ಮಂತ ಕಿರಾತಕರು ಈ ಗರತಿಯ ಸೀರೆ ಸೆರಗನ್ನ ಎಳೆಯಲು ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿಂದ ಹೊಡೆದು ಓಡಾಡಿಸಿ ಬೀದಿ ಬೀದಿಯಾಗಿ ತಿರುಗು ಹಾಗೆ ಮಾಡ್ತಾಳೆ. ಹುಷಾರಾಗಿರು. ಗರತಿ 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 ಅಂತ ಗರ್ವ ಪಡಬೇಡಲೇ ಭಾರತಿ. ಈ ನಾಡಿನ ನಿನ್ನ ಗರತಿಯರ ಪಾಡನ್ನು ಸವಿಸ್ತಾರವಾಗಿ ಹೇಳ್ತೇನೆ, ಕಿವಿ ಕೊಟ್ಟು ಕೇಳಲಿ. ಗರತಿ ತರ ನಟಿಸಿ ಗಂಡನ ಎದುರಿಗೆ ಸೀರೆ ಚೂಡಿದಾರ ಹಾಕಿಕೊಂಡು ಅದೇ ಗಂಡನಿಗೆ ಕಾಣದ ಹಾಗೆ ಗಂಡನಿಗೆ ನಿಯತ್ತಾಗಿದ್ದೀನಿ ಅಂತ ತೋರಿಸಿ ಅವನಿಗೆ ಕಾಣದ ಹಾಗೆ ಟಿ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಮೆಂಡನ ಜೊತೆ ಮಜಾ ಮಾಡುವ ಬಾಂಡ ಹೆಂಗಸರು ಎಷ್ಟಿಲ್ಲ ಏನಿನ್ನ ಆಳು ಸಮಾಜದಲ್ಲಿ. ಮದುವೆಯಾಗಿದ್ದರೂ ಕೂಡ ಹೆಣ್ಣು ಗಂಡನ ಮನೆಗೆ ಕರೆಯಿಸಿ ಮನೆಯ ಚಾವಣಿಯಲ್ಲಿ ಗಂಡೋಳ ಚಲೆಯ ಜೊತೆ ಗಂಡ ಹೊಡೆಯುವ ಚಕೋರಿಗಳಷ್ಟಿಲ್ಲ ಏನಿನ್ನ ಕೆಟ್ಟ ಸಮಾಜದಲ್ಲಿ. ಏ ಭಾರತಿ, ಬಸ್ಸಿನಲ್ಲಿ ಪ್ರವಾಸಕ್ಕೆಂದು ಹೋಗಿ ಕುಟುಂಬದವರ ಜೊತೆ ಹೋಗಿ ಕುಟುಂಬದವರನ್ನೆಲ್ಲ ಮುಂದಿನ ಸೀಟಿನಲ್ಲಿ ಕೂರಿಸಿ ಹಿಂದಿನ ಸೀಟಿನಲ್ಲಿ ಚಂದೊಳ್ಳ ಚಲೆಯ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುವ ಬಾಂಡ ರಾಂಡೇರೆಷ್ಟಿಲ್ಲ ಏನಿನ್ನ ಆಳು ಸಮಾಜದಲ್ಲಿ. ಲೇ ಭಾರತಿ, ಅವರಲ್ಲಿ ನೀನೊಬ್ಬಳೆಂದು ತಿಳಿದುಕೊಂಡು ಬಾರಲೇ ಬಾಂಡ ಹೆಂಗಸೇ ಬಾ. ಕೆಲವು ಕೀಚಕ ಸಮಾಜದ ಗರತಿಯರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ಅವಳು ಕೂಡ ಹಾದರ ಮಾಡಿ ನಿನ್ನನ್ನು ಕೆತ್ತಿರಬೇಕು. ಹೇಸಿ ಭಾರತಿ, ಅಗ್ನಿ ಅಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಬೇಂಡನಿಗೆ ಸೆರಸಾಗಿಸಿದ ಹೆಣ್ಣು ಅಂದಲೇ ಬಾಂಡರಂಡೆ. ಬಾರವೇ, ನಿನ್ನನ್ನು ಇವತ್ತು ಬಿಡುವುದೇ ಇಲ್ಲ. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ರಕ್ತವಿಲೆಕೋ ಮಾಂಸವಿಲೆಕೋ ರಕ್ತವಿಲೆಕೋ ಗೊಂಬಿಗೆಯ ಈ ಪ್ರೀತಿ. ಏ ಕಿರಾತಕ, ಕೈ ಬಿಡೋ ಭಾರತಿ ನಾರಿಯನ್ನ. ಯಾವಣಲೇ ನೀನು? ಈ ರಾಬಹದ್ದೂರ್ನ ಸರಸ ಸಲಾಪಕ್ಕೆ ಬಂಡ ತಿರುವ ಬಂಡ ಯಾವಣ ನೀನು? ಲೇ ಹರಾಮ್ಕುರ, ನಿಮ್ಮಂತರ ಕಾಮುಕರ ಕತ್ತನ್ನು ಸಿಳಿ ಎಂತ ಅಮಾಯಕ ಭಾರತಿ ಹೆಣ್ಣು ಮಕ್ಕಳನ್ನು ಮಾನ ಕಾಪಾಡಲು ಬಂದ ಭಾರತದ ಸ್ವತಂತ್ರ ಭಾರತದ ಪ್ರಜೆ ನಾನು. ಭಾರತದ ಪ್ರಜೆ ಲೇ ಭಾರತದ ಪ್ರಜೆ, ಲೇ ಬದ್ಮಾಸ್ಟರ್ ಮಗನೇ, ಏನು ಭಾರತದ ಪ್ರಜೆ ಆಗಿರು ಯಾವನೇ ಆಗಿರು ಈ ನನ್ನ ಸಲ್ಲಾಪಕ್ಕೆ ಅಡ್ಡಿ ಬಂದರೆ ಈ ನನ್ನ ಬಂದೂಕಿನಿಂದ ಹೊಡೆದಾಕಿ ಬಿಡ್ತೀನಿ. ಲೇ ಹಲ್ಕಣ್ಣನ ಮಗನೇ, ನೀನು ತಿಳಿದುಕೊಂಡ್ರು ಹಾಗೆ ನಾನೇನು ನಿನ್ನ ತರ ಗುಳ್ಳೆ ನರಿ ಅಲ್ಲ. ನಿಮ್ಮಂತ ಕಾಮುಕರನ್ನು ದೇಹ ಹರಿದು ತಿನ್ನಲು ಬಂದಿರುವ ನಿಮ್ಮದ ಮರಿ ನಾನು. ನಿಮ್ಮದ ಮರಿ ನಿನ್ನಂತ ಎಷ್ಟೋ ಸಿಂಹಗಳನ್ನು ನಾಯಿಗಳ ಹಾಗೆ ಸಾಕಿ ಹಾಕಿಕೊಂಡಿದ್ದಾನೆ ಈ ಶ್ರೀಮಂತ. ಈ ನನ್ನ ಕಾರ್ಯಕ್ಕೆ ಭಗ್ನ ತಂದರೆ ಈ ನನ್ನ ಬಂದೂಕಿನಿಂದ ಹೊಡೆದು ಹಾಕಿ ಬಿಡ್ತೀನಿ.
ಬಲಿ ಲೇರಾಬಹುದು. ನಾನೇನು ಬಲಿ ಕೊಡೋದಕ್ಕೆ ಇದೇನು ಜಾತ್ರೆಯಲ್ಲಿ ಕೊಡೋ ಕೋಣ ಅಲ್ಲ, ಸಿಂಹಣ್ಣನು. ನನ್ನನ್ನು ಬಲಿ ಪಡೆಯುವಂತೆ ಬಂದವರು ಬಹಳಷ್ಟು ಜನ ಬಲಿಯಾಗಿ ಹೋಗಿದ್ದಾರೆ. ಅವರ ಹಾಗೆ ನೀನು ಬಗದಾಕ್ ಬಿಡ್ತೀನಿ, ಎಚ್ಚರ. ಲೇ ಬದ್ರಿ, ನಾನು ಯಾರಂತ ನಿನಗಿನ್ನೂ ಗೊತ್ತಿಲ್ಲ. ನೀ ನನ್ನ ಕಾಮದಾಟವನ್ನು ನೋಡಿ ಸುಮ್ಮನೆ ಸೈಡಲ್ಲಿರೋ ಅಷ್ಟೇ. ಅಕಾಡ ಲೇರಾಬೋದರ್, ನಿನ್ನ ಅಕಾಡವನ್ನು ನೋಡಿ ಸೈಡ್ ನಿಲ್ಲಕ್ಕೆ ನಾನೇನು ನಾಮರ್ದನಲ್ಲ. ಗೇಮ್ ಅಂತ ಬಂದ್ಮೇಲೆ ಅಕಾಡ ಕಿಳಿಯೋದೇನೆ. ಯಂತ್ರ ನಾರಸ್ತು ಪೂಜತೆ ನಮ್ಮಂತ ದೇವತಾ ಅಂದರೆ ಹೆಣ್ಣು ಮಕ್ಕಳನ್ನು ಎಲ್ಲಿ ಆರಾಧಿಸುತ್ತೀವೋ ಅಲ್ಲಿ ಮುಕ್ಕೋಟಿ ದೇವರುಗಳು ನಿಲ್ಲಿಸುತ್ತಾರೆ. ಅಂತದ್ರಲ್ಲಿ ನೀನು ಈ ಹೆಣ್ಣು ಮಗಳ ಮೇಲೆ ನಿನ್ನ ಸೂರತನ ತೋರಿಸ್ತಿದ್ಯಲ್ಲ, ನೀನೊಬ್ಬ ಗಂಡಸೇನಲೇ. ಏ ಬದ್ರಿ, ನೀ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ. ನಾನು ತಾಳ್ಮೆ ಕಳೆದುಕೊಂಡರೆ ದುರಹಂಕಾರದಲ್ಲಿ ನಿಮ್ಮಪ್ಪ ನಾನು. ಸುಮ್ಮನೆ ಹೊರಟು ಹೋಗಿಬಿಡು. ಅಪ್ಪನ ವಿಷಯಕ್ಕೆ ಬಂದರೆ ಮಗನ ಸಿಗಲು ತೋರಣ ಕಟ್ಟಿ ಬಿಡ್ತೀನಿ. ಒಂದ್ ಮಾತು ಹೇಳ್ತೀನಿ, ತಿಳಿದುಕೋ. ನೀನು ಬರೀ ನನ್ನ ಹೆಸರನ್ನು ಕೇಳಿದೆ ಅಷ್ಟೇ, ನನ್ನ ಪೂರ್ತಿ ಕತೆ ಅಲ್ಲ. ನಿನ್ನ ಕಲಬೆರಕೆ ಆಟ ನನ್ನಲ್ಲಿ ತಾಳ್ಮೆ ಇರುವವರೆಗೂ ಮಾತ್ರ. ಪ್ರತಿ ಮಾತಿಗೂ ಕ್ಷಮೆ ಇದೆ. ಬೇಗ ತಿದ್ದುಕೋ, ಅತಿಯಾದರೆ ನೂರು ಬಾರಿ ವಿಚಾರ ಮಾಡು. ನಾನು ಒಮ್ಮೆ ತಿರುಗಿ ಬಿದ್ದರೆ ಕೆರೆಯಲ್ಲಿ ಬೇರೆ ಮಗನೇ, ಎಚ್ಚರ. ಸೋಮನೆಯವರನ್ನು ನನಗೊಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ಲೇಲ್ಕಾನಲ್ಲ ಮಗನೇ, ಈ ಅವಲೆಯನ್ನು ನಿನಗೆ ಒಪ್ಪಿಸಿ ಹೋಗೋದಕ್ಕೆ ನಾನೇನು ನಾಮರ್ದನಲ್ಲ. ಲೇಖಿಸಕ, ನಿನ್ನನ್ನು ಈ ಮಚ್ಚಿನಿಂದ ಕೊಚ್ಚಾಕ್ಬಿಡ್ತೀನಿ. ಸುಮ್ಮನೆ ಹೋಗು. ಏ ಬದ್ರಿ, ನಾನ್ ಟೈಮ್ ಖರಾಬ್ ಆದಾಗ ನಿನ್ನಂತ ಚಿಲ್ರೆಗಳೆಲ್ಲ ಕಾಲೆಗೊಂದು ಮಾತನಾಡ್ತಾರೆ. ಬೆಟ್ಟ ತಿಂದ ಅವಮಾನಗೊಂಡ ನಾನು ಸೇಡಿ ತೀರಿಸಿಕೊಳ್ಳದೆ ಬಿಡು ಮಾತೇ ಇಲ್ಲ. ಸೋತ ನಂತರ ಕತೆ ಮುಗಿಯೋದಿಲ್ಲ, ಹೊಸ ಅಧ್ಯಾಯ ಶುರುವಾಗುತ್ತೆ. ಏ ಬದ್ರಿ, ನನ್ನ ಹತ್ತದಲ್ಲಿ ಸಿಕ್ಕರೆ ಮಗನೇ ಹೊಡೆದಾಕಿ ಬಿಡ್ತೀನಿ. ಹುಷಾರ್. ಏನ್ಮರ್ದ, ನಿನ್ನಂತ ಚಿಲ್ಲರನ್ ಮಕ್ಕಳು ಹೇಳ್ತಾರೆ ಅಲ್ಲಿ ಸಿಗು ಇಲ್ಲಿ ಸಿಗು ಅಂತ. ಯಾಕೆ ನಿಮ್ಮಪ್ಪ ನಿನ್ನ ಗಂಡಸನ್ ತುಡಿಸಿಲ್ವಾ ನಿನಗೆ? ಏ ಬದ್ರಿ, ನನ್ನ ಗಂಡಸ್ತನದ ಬಗ್ಗೆ ಮಾತನಾಡಬೇಡ. ನಾನು ಒಮ್ಮೆ ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದ್ರೆ ಆಟ ಬಂದವ್ರನ್ನು ಹೊಸಕ್ಕೆ ಹಾಕೋದು ಗೊತ್ತು, ಸಿಗದದ್ದನ್ನು ಹೇಗೆ ದಕ್ಕಿಸುವುದು ಕೊಳ್ಳುವುದು ಗೊತ್ತು. ಏ ಬದ್ರಿ, ಎಷ್ಟಕ್ಕೆ ಕತೆ ಮುಗಿಯುತ್ತೆ ಎಂದು ತಿಳಿದುಕೊಳ್ಳಬೇಡ. ನೀನು ನೋಡಿದ್ದು ಈಗ ಕಿರುಚಿತ್ರ ಮಾತ್ರ, ಇನ್ನು ಮುಂದೆ ನಡೆಯದೆ ಚಿತ್ರ ವಿಚಿತ್ರವೇ. ಏ ಭಾರತಿ, ಎಷ್ಟಕ್ಕೆ ಕತೆ ಮುಗಿಯುತ್ತೆ ಎಂದು ತಿಳಿದುಕೊಳ್ಳಬೇಡಲೇ. ಮತ್ತೆ ಬರ್ತೀನಿ. ಮತ್ತೆ ಜೋಡಿ ಕವಿ ರಚಿಸಿರುವ ಶಿವ ರಚಿಸಿರುವ ಮತ್ತೆ ಗರ್ಜಿತ ಸಿಂಹ ನಾಟಕದಲ್ಲಿ ನಾಯಕನಾಗಿ ಬಂದು ಭಾರತಿ ನಾನೇನಂತ ನಿಮ್ಮಿಬ್ಬರಿಗೆ ತೋರಿಸ್ತೇನೆ. ಭಾರತಿನೇ ಭಾರತಿ, ಬರ್ತೀನಿ. ಹೋಗಲೇ ಹೋಗು. ಅದೇ ಮತ್ತೆ ಗರ್ಜಿತ ಸಿಂಹ ನಾಟಕದಲ್ಲಿ ನಾನು ಟೈಟಲ್ ಹೀರೋ ಆಗಿ ಬಂದು ಇಂತ ಹೆಣ್ಣು ಮಕ್ಕಳಿಗೆ ಕಾಟ ಕೊಡೋ ನಿಮ್ಮಂತ ಕಿರಾತಕರಿಗೆ ನಾನು ಸಿಂಹನ ಸಂಪಾಗುವೆ. ಕಿಶಕ್ಕೆ ಹೇಗೆ ತೆಲ್ಲರು ತುಂಬಾ ಬೋಗುತ್ತಾರೆ. ಲೇರಾಬೋದರ್
ನೂರಾರು ಜನ ಬಂದ್ರೆ ನೂಕಿ ಹೊಡಿತೀನಿ. ಏರಾಬೋದೂರ್ ತುಂಬಾ ದೌಲತ್ತಿನಲ್ಲಿ ಮೆರೆಯಬೇಡ. ಈ ಇತಿಹಾಸದಲ್ಲಿ ಮೆರೆದವರು ಯಾರು ಉಳಿದಿಲ್ಲ. ಪ್ರೇಮವೇನ ಹೃದಯವೇನ ಓಂಕಾರನ ಓಂ ಸ್ಪರ್ಶವೇನ ಹರ್ಷವೇನ ಜೈಕಾರನ ನಾ ಸೌಂದರ್ಯವೇ ಸಂಗೀತವೇ ಹೃದಯದ ಪ್ರೇಮ ಪಾಠವೇ ಸುಪ್ರಭಾತ ಜನುಮದಾತ ಹೃದಯಗಳ ಪ್ರೇಮ ಪಾಠವೇ ಪ್ರೇಮವೇನ ಹೃದಯವೇನ ಓಂಕಾರ. ಅಂದು ದ್ರೌಪದಿಯ ಮಾನ ಕಾಪಾಡಲಿಕ್ಕೆ ಬಂದ ಶ್ರೀಕೃಷ್ಣ ಪರಮಾತ್ಮನಂತೆ ಬಂದು ಇಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದೆ. ಈ ಸಮಯದಲ್ಲಿ ಈ ನಿನ್ನ ಋಣವನ್ನ ನಾನು ಯಾವತ್ತೂ ಮರೆಯುವುದಿಲ್ಲ. ನೋಡಮ್ಮ, ಇದು ಸಹಾಯವಲ್ಲ. ಒಬ್ಬ ಭಾರತೀಯನಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಇನ್ನು ನೀವು ನಿಷ್ಠೆಯಿಂದ ಮನೆಗೆ ಹೋಗಿರಿ. ನಿನ್ನಂತವನು ಊರಿಗೊಬ್ಬನು ಇದ್ರೆ ದೇಶ ಕಾಯುವ ವೀರ ಯೋಧ ಇದ್ದಂತೆ. ನಮ್ಮಂತ ಹೆಣ್ಣು ಮಕ್ಕಳಿಗೆ ಭಯ ಅನ್ನೋದೇ ಇರುವುದಿಲ್ಲ. ಆ ರಾಹುದರೊಬ್ಬ ಕೆಟ್ಟ ಮನುಷ್ಯ. ಅವನಿಂದ ನೀನು ಸ್ವಲ್ಪ ಹುಷಾರಾಗಿ. ಐಸಿ! ಅವನು ನನ್ನ ಜೋಡಿ ವೈರತ್ವ ಮಾಡೋದಕ್ಕೆ ಅವನು ಬಲಿಯ ಬೀಳಬೇಕು. ಅವನು ರೌಡಿ ಆದರೆ ನಾನು ಮಹಾನ್ ರೌಡಿ. ನೋಡಪ್ಪ, ರಾಜ್ಯದಲ್ಲಿದ್ದ ಎಲ್ಲಾ ರೌಡಿಗಳು ಆ ರಾಹುದರ ಕೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ರೌಡಿಗಳು ಸೇರಿ ವೆಫನ್ಸ್ ದಂಧೆಯನ್ನ ಶುರು ಮಾಡಿದ್ದಾರೆ. ಇವರೆಲ್ಲರೂ ಸೇರಿ ನಮ್ಮ ದೇಶಕ್ಕೆ ದ್ರೋಹ ಬಗೆತಾ ಇದ್ದಾರೆ. ಲೇ ಮಗನ ರಾಬಹದ್ದೂರ್, ಪವಿತ್ರವಾದ ಈ ಭಾರತ ಭೂಮಿಯೊಳಗೆ ದ್ರೋಹ ಬಗೆತಿರುವ ಹಲಕ ನನ್ನ ಮಗನೇ, ನನ್ನ ಕ್ರೋಧಾಗ್ನೆಯನ್ನು ಮತ್ತಷ್ಟು ಹೆಚ್ಚಿಸಿದೆಯಾ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನೇ. ದೇಶಕ್ಕೆ ದ್ರೋಹ ಬಗೆಯವರನ್ನ ಕಂಡ್ರೆ ಯಾರಿಗಾದ್ರೂ ರೋಷ ಆವೇಶ ಬರುವುದು ಸಹಜ. ಇಂಥ ಕಂಟಕದಿಂದ ನನ್ನ ಮಾನ ಪ್ರಾಣವನ್ನ ಕಾಪಾಡಿದೆಯಲ್ಲ, ನಿನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಿನ್ನನ್ನ ಹೆತ್ತ ಆ ನಿನ್ನ ತಂದೆ ತಾಯಿಗಳನ್ನ ಆ ದೇವರು ಚೆನ್ನಾಗಿಟ್ಟಿಲ್ಲಪ್ಪ, ಚೆನ್ನಾಗಿಟ್ಟಿಲ್ಲ. ಅಯ್ಯೋ ತಂದೆ ತಾಯಿ ಎಲ್ಲಿ ಚೆನ್ನಾಗಿಲ್ಲಮ್ಮ. ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿಯರನ್ನು ಅನಾಥನಾಗಿ ಮಾಡಿ ಹೋಗಿದ್ದಾರೆ ತಾಯಿ. ಇನ್ನು ಎಲ್ಲಿ ಚೆನ್ನಾಗಿಲ್ಲಮ್ಮ. ನಾನೊಬ್ಬ ಅನಾಥ ತಾಯಿ, ಅನಾಥ. ಅಯ್ಯೋ, ಕ್ಷಮಿಸಪ್ಪ, ಏನು ತಿಳಿದಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸು. ನೋಡು, ನೀನು ಇನ್ನೊಂದು ಸಾರಿ ಅನಾಥ ಅಂತ ಹೇಳ್ಬೇಡ. ನಿಮಗೆಲ್ಲ ನಾವಿದ್ದೇನಪ್ಪ, ಅನಾಥ ಅನ್ನಬೇಡ. ಆಯ್ತಮ್ಮ, ನಿನ್ನಂತ ತಾಯಿಂದಿರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನಾನಿನ್ನು ಯಾವತ್ತೂ ಅನಾಥನಲ್ಲ ತಾಯಿ, ಅನಾಥನಲ್ಲ. ನೀವು ನಿಷ್ಠೆಯಿಂದ ಮನೆಗೆ ಹೋಗಿರಿ. ಆಯ್ತಪ್ಪ, ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರಲಿ. ನಾನಿನ್ನು ಬರ್ತೀನಿ. ಕೆಟ್ಟವರ ದೂರ ತನಗೆ ಬೆಟ್ಟೆ ಬಿಲ್ಲು ಪ್ರೇತಾತ್ಮಗಳಿಗೆ ಬಳಕೆ ಸುಂದರ ಗಾಳಿಯ ಸುತ್ತ ಮಾತ ಗಾಳಿ ಗೋಪುರ ಬೆರೆದರೆ ಪುಡಿ ಪುಡಿ ಬೆಟ್ಟ ಪಡಬೇಡ ತಮ್ಮ ಅವಸರ ಜಗಕ್ಕೆ ಸರಿಯಾದ ಸುರಿಯಮ್ಮ ಜಗ ಮೆಚ್ಚಿದ ರಾಜನು ನೀನಿಮ್ಮ ಎಟ್ಟೆ ಬಿಲ್ಲು ಕೆಟ್ಟವರ ದೂರ ತನಗೆ ಅನಾಥ. ನನ್ನ ತಂದೆ ತಾಯಿಯರನ್ನು ಕೊಂದ ನನ್ನನ್ನು ಅನಾಥನಾಗಿ ಮಾಡಿದ ಏ ಹಲಕ ನನ್ನ ಮಕ್ಕಳ್ರೆ, ನೀವು ಯಾರೆಂದು ಪತ್ತೆ ಹಚ್ಚಿ ಈ ನನ್ನ ಮಚ್ಚಿನಿಂದ ನಿಮ್ಮನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕದಿದ್ದರೆ ನನ್ನ ಹೆಸರು ಬಂಡರ ಗಂಡ ಬಹದ್ದೂರ್ ಬದ್ರಿನೇ ಅಲ್ಲ. ನನಗೆ ದ್ರೋಹ ಬಗೆದವರಿಗೆ ತಿಥಿ ಮಾಡೋದು ಗೊತ್ತು. ನನ್ನನ್ನು ನಂಬಿದವರಿಗೆ ಸಾರಥಿ ಆಗೋದು ಗೊತ್ತು. ಲೇ ಮಗನ ರಾಬಹದ್ದೂರ್, ಬರ್ತಾ ಇದೀನಿ ಮಗನೇ ನಿನ್ನ ಪಾಲಿನ ಯಮರಾಜನಾಗಿ.
ಎಟ್ಟೆಟ್ಟೆ ಬಿಲ್ಲು ಕೆಟ್ಟವರ ಕ್ರೂರತನಕ್ಕೆ ಎಟ್ಟೆಟ್ಟೆ ಬಿಲ್ಲು ಪ್ರೇತಾತ್ಮಗಳಿಗೆ ಬಲಕೆ ಸುಂಟರ ಗಾಳಿಯ ಸುತ್ತ ಬೆಳಗಿನ ಬಾನಲಿ ಸುರಿಯುವ ಮಂಜಲಿ ಹಕ್ಕಿಗಳ ಗುಂಪಲಿ ಹೇಗೆ ನಿನ್ನ ಸೇರಲಿ